ನಂದೇ ಸರ್ಕಾರ ನಂದೇ ಇದು ಅಂತಂದ್ರೆ ಎರಡೂ ಇದಾದ್ರೆ ಈ ಥರ ಆಗುತ್ತೆ. ಹೌದು, ಆ್ಯಕ್ಚುಲಿ ಇದು ಹೆದರಿಕೆ ಆಗುವಂಥ ವಿಷಯನೇ. ಯಾಕಂದರೆ ನಾವು ಇಲ್ಲಿ ಬೆಂಗಳೂರಿಗೆ ಎಲ್ಲ ಕಡೆಯಿಂದ ಬಂದು ವಾಸ ಮಾಡ್ತಾ ಇದ್ದೀವಿ ಸೇಫ್ ಅಂದ್ಕೊಂಡು. ಈ ಥರ ಆಗ್ತಾ ಇದ್ರೆ ಜನಗಳಿಗೂ ಭಯ ಆಗುತ್ತೆ. ತಪ್ಪು ಮಾಡಿದವ್ರು ಯಾರು ಮಾಡಿದ್ರು ತಪ್ಪೇನೆ. ಅದರಲ್ಲಿ ಆ ಧರ್ಮ ಈ ಜಾತಿ ಅಂತ ನೋಡಬಾರ್ದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಕಾಂಗ್ರೆಸ್ನವ್ರು ಅಂತಲೇ ಹೇಳಿದ್ರೇ ಅವರು ಕೆಲವೊಂದು ಸಲ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ. ನಮಗೇನು BJPಗೆ ಮಾತ್ರ ಶತ್ರು ಅನ್ನೋ ಮಾತಾಡ್ತಾರೆ. ನಮಗೆ ಇಲ್ಲಿ BJP ಕಾಂಗ್ರೆಸ್ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಇವತ್ತು ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರು ನಮ್ಮ ಪ್ರಧಾನಿನೇ. ಅವ್ರು ನಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ, ಅವ್ರು ಅಧಿಕಾರಕ್ಕೆ ಬಂದಮೇಲೆ ಅವ್ರು ಪ್ರಧಾನಿನೇ. ಇದೇನಾಗುತ್ತೆ ಗೊತ್ತಾ, ಅವ್ರ ರಾಜಕೀಯದವ್ರಿಗೆ ಏನೂ ತೊಂದರೆ ಆಗಲ್ಲ. ನಮ್ಮಲ್ಲಿ ಜನಸಾಮಾನ್ಯರು ನಾವು ಯೋಚನೆ ಮಾಡ್ಕೊಂಡು ನಾವು ಜಗಳ ಮಾಡ್ಕೊಳ್ಳೋ ಸ್ಥಿತಿಗೆ ಬರುತ್ತೆ. ನಿನ್ನೆ ದಿ ರಾಮೇಶ್ವರ ಕೆಫೆಯಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿದೆ. ಅದ್ರ ಬಗ್ಗೆ ಏನು? ಅದ್ರ ಬಗ್ಗೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದು ಯಾರೋ ಮಿಸ್ಯೂಸ್ ಮಾಡಿರ್ಬೋದು, ಬೇಕು ಅಂತಲೂ ಮಾಡಿರ್ಬೋದು. ಇದು ರಾಮೇಶ್ವರ್ಗೆ ಅದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆಯಲ್ಲ, ಬೇಕು ಅಂತ ಮಾಡಿರ್ಬೋದು, ಹೇಳೋಕ್ಕಾಗಲ್ಲ. ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇನ್ಯಾವ ಥರ. ಓಕೆ, ಈಗ BJP ಅವರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವರೇ ಮಾಡಿ. ಸರ್, ಕಾಂಗ್ರೆಸ್ಸು ಇವನ ಮೇಲೆ ಮಾಡ್ತಾನೆ, ಅವನು ಇವನ ಮೇಲೆ ಮಾಡ್ತಾನೆ ಹೊರತು ಅದು ನಾವು ಸೆಂಟ್ರಲ್ ಹೇಳೋಕ್ಕಾಗಲ್ಲ. ಯಾರ ಕಣ್ಣಾರಿಂದ ನೋಡಿರ್ಬೇಕು, ಕಣ್ಣಾರೆ ನೋಡಬೇಕು, ಕಣ್ಣಾರೆ ಕೇಳಬೇಕು ಅಷ್ಟೇ. ಅದು ಬಿಟ್ಬಿಟ್ಟು ಮೀಡಿಯಾದಲ್ಲಿ ಬಂತು ಅಂದ್ಬಿಟ್ಟು ನಾವು ಹೇಳೋದು ಬೇರೆ ಥರ ಹೇಳೋದು, ಇವನ ಮೇಲೆ ಕಾಂಗ್ರೆಸ್ ಮೇಲೆ ಹೇಳೋದು, BJP ಮೇಲೆ ಹೇಳೋದು, ಅದು ತಪ್ಪಾಗುತ್ತೆ. ಇಬ್ಬರ ಮೇಲೆ ಹೇಳೋಕ್ಕಾಗಲ್ಲ. ಬೇರೆಯವನೋ ಮಾಡಿರ್ಬೋದು ಅವನು ಇದಾಗಬೇಕು ಅಂತ. ಅಂದ್ರೆ ಈಗ ಆರ್.ಅಶೋಕ್ ಅವರು ಹೇಳ್ತಾರೆ ಬೆಂಗಳೂರು ಮಾಡ್ಲಿಕ್ಕೆ ಪರವಾಗಿಲ್ಲ, ಬಾಂಬ್ ಬೆಂಗಳೂರು ಮಾಡಕ್ ಹೋಗ್ಬೇಕು. ಅದೇನೋ ಕರೆಕ್ಟು. ಅದೆಲ್ಲ ಮಾಡಬಾರ್ದು. ಬೆಂಗಳೂರು ಆರಾಮಾಗಿದೆ, ತಣ್ಣಗಿದೆ, ಎಲ್ಲರೂ ಬಂದು ಇಲ್ಲೆಲ್ಲ ಆರಾಮಾಗಿರ್ತಾರೆ. ಈ ಥರ ಮಾಡೋದು ತಪ್ಪು. ಅಂದರೆ 2008ರಿಂದ ಕೂಡ ಸಳ್ಳಿ ಬಾಂಬ್ಗಳು ಆಗ್ತಾ ಇದ್ದಾವೆ. ಅದು ತಪ್ಪು. ಅದನ್ನು ಸರ್ಕಾರಗಳು ಇವ್ರು ಬಂದರೂ ಸರಿ, ಅವ್ರು ಬಂದರೂ ಸರಿ, ಎರಡೂ ಅವರೇ ಇಬ್ಬರು ಮಾಡಬೇಕಷ್ಟೇ. ಇಬ್ಬರು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ನಾವೇನು ನಾವು ಹೋಗಿ, ಯಾಕೆಂದರೆ ನಮ್ಮದೇ ಕೆಲಸ ಇರುತ್ತೆ. ನಮ್ಮ ಕಣ್ಮುಂದೆ ಆದರೆ ಏನೋ ಮಾಡ್ಬೋದು, ಕಣ್ಣಿಂದೆ ಆದೋದು ನಾವೇನು ಮಾಡೋಕ್ಕಾಗಲ್ಲ. ಇಬ್ಬರೂ ಎರಡು ಸರ್ಕಾರ ಬಂದ್ರೂ ಅವರು ಇವ್ರು ನೋಡ್ಕೋಬೇಕು, ಅವ್ರು ನೋಡ್ಕೋಬೇಕು. ನಂದೇ ಸರ್ಕಾರ ನಂದೇ ಇದು ಅಂತಂದರೆ ಎರಡೂ ಇದಾದರೆ ಈ ಥರ ಆಗುತ್ತೆ. ಕಾಂಗ್ರೆಸ್ಸು ನಾನು ಅಂತಂದರೆ, BJP ನಾನು ಅಂತಂದರೆ ಈ ಥರ ಆಗುತ್ತೆ. ಇಬ್ಬರು ಬಂದರೆ ಇಬ್ಬರು ನೋಡ್ಕೋಬೇಕಷ್ಟೆ. ಸರ್ಕಾರ ಜನರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕಾಂಗ್ರೆಸ್ ಆಗಲಿ, BJP ಆಗಲಿ, ದಳ ಆಗಲಿ ನೋಡ್ಕೊಳ್ಳೋದು. ಅವರು ಇದು ಮಾಡೋದಾದ್ರೆ ಅವರೇ ನೋಡ್ಕೋಬೇಕು. ಜನಗಳ ಬಗ್ಗೆ ಜನಗಳು ಹೇಳ್ಬೇಕಂದ್ರೆ ಅದನ್ನ ಹೇಳ್ಬೋದು ಅಷ್ಟೇ. ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಅಂದರೆ ನಿನ್ನೆ ಘಟನೆ ಭಾಳ ಆತಂಕ ಆಗಿದೆ ಜನರಿಗೆ. ಜನಗಳಿಗೆ ಭಯ ಆಗುತ್ತೆ. ಇವಾಗ ಎಲ್ಲರೂ ಊಟ ಮಾಡಬೇಕು, ಎಲ್ಲರೂ ಇದು ಮಾಡಬೇಕು ಅಂದ್ರು, ಯಾರು ಬ್ಯಾಚುಲರ್ ಆಗಲಿ ಫ್ಯಾಮಿಲಿ ಹೋಗಿರ್ತಾರೆ, ಇಲ್ಲಾರ ಯಾವ್ದಾರು ಆಫೀಸ್ಗಳಿಂದ ಬಂದಿರ್ತಾರೆ, ಭಯ ಆಗುತ್ತೆ. ಹೋಗ್ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಭಯ ಆಗುತ್ತೆ. ಈ ಥರ ಆಗ್ತಾಯಿದ್ರೆ ಜನಗಳಿಗೂ ಭಯ ಆಗುತ್ತೆ. ಇವಾಗ ಜನಗಳು ರಾಜಕೀಯ ಮೇಲೂ ಅಪಾದ ಹೊರತು ಅದು ಬಿಟ್ಬಿಟ್ಟು ಅವ್ರು ಇದು ಮಾಡ್ಕೊಳಕ್ಕಲ್ಲ. ಇವ್ನು ಮಾಡ್ದ ಅಂತ ಅವ್ನು ಮಾಡ್ದ ಅಂತ. ಈ ಜನಗಳನ್ನ ಕಾಪಾಡೋ ಜವಾಬ್ದಾರಿ ರಾಜಕೀಯ ಇವ್ರದ್ದು ಇರಬೇಕು. ಹೌದು, ಆ್ಯಕ್ಚುಲಿ ಇದು ಹೆದರಿಕೆ ಆಗುವಂಥ ವಿಷಯನೇ. ಯಾಕಂದರೆ ನಾವು ಇಲ್ಲಿ ಬೆಂಗಳೂರಿಗೆ ಎಲ್ಲ ಕಡೆಯಿಂದ ಬಂದು ವಾಸ ಮಾಡ್ತಾ ಇದ್ದೀವಿ ಸೇಫ್ ಅಂದ್ಕೊಂಡು. ಬಟ್ ಇಲ್ಲಿ ಈ ಥರ ಆಯಿತು ಅಂದರೆ ಗಾಬರಿನೇ. ಇದಕ್ಕೆ ಹಂಗಂತೇಳಿ ಬರೀ ಪೊಲೀಸ್ನೊಂದು ಬೈಯೋಕ್ಕಾಗಲ್ಲ. ಬಟ್ ಈ ಕೆಲವು ರಾಜಕೀಯ ಪಕ್ಷಗಳು ತಮ್ಮ ಹಿತಕ್ಕೋಸ್ಕರ ಕೆಲವೊಂದಷ್ಟನ್ನ ಜಾಸ್ತಿ ಇದು ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಅದರಿಂದ ಇಂಥದ್ದು ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ರಾಜಕೀಯ ಪಕ್ಷಗಳು ತಮ್ಮ ಅಧಿಕಾರದ ಆಸೆಯನ್ನು ಬಿಟ್ಟು ಜನರಿಗೆ ಒಳ್ಳೇದಾಗೋಂಗೆ ಏನಾದ್ರು ಮಾಡಿದ್ರೆ ಒಳ್ಳೇದಾಗುತ್ತೆ. ಅವರೇ ಮಾಡಿಸಿದ್ದು ಅಂತ ಹೇಳೋಕ್ಕಾಗಲ್ಲ. ಆದರೆ ಕೆಲವರು ಅವ್ರದ್ದು ನೀತಿ ಮೊದಲಿಂದನೂ ಇದೇ ಥರ ಇದೆ. ಅವರು ಅತಿಯಾಗಿ ಈಗ ಒಂದು ತಪ್ಪು ಮಾಡಿದವ್ರು ಯಾರು ಮಾಡಿದ್ರು ತಪ್ಪೇನೆ. ಅದರಲ್ಲಿ ಆ ಧರ್ಮ ಈ ಜಾತಿ ಅಂತ ನೋಡಬಾರ್ದು. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಆದರೆ ಈ ಕಾಂಗ್ರೆಸ್ನವ್ರು ಅಂತಲೇ ಹೇಳಿದ್ರೇ ಅವರು ಕೆಲವೊಂದು ಸಲ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ ಕೆಲವೊಂದು ವೋಟ್ ಬ್ಯಾಂಕಿಗೋಸ್ಕರ. ಆ ಥರದ್ದು ಬೇಡ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು ಅಷ್ಟೇ. ಅದೇನಾಗುತ್ತೆ ಅಂದರೆ ಅದು ಕೂಗಿದ್ದು ತಪ್ಪೇನೆ. ಅದನ್ನು ಯಾರೂ ಜಸ್ಟಿಫೈ ಮಾಡ್ಕೊಳ್ಬಾರ್ದು. ಅವರು ಪಾಕಿಸ್ತಾನ ನಮಗೇನು BJPಗೆ ಮಾತ್ರ ಶತ್ರು ಅನ್ನೋ ಮಾತಾಡ್ತಾರೆ. ನಮಗಿಲ್ಲಿ BJP ಕಾಂಗ್ರೆಸ್ ಮುಖ್ಯ ಅಲ್ಲ, ನಮಗೆ ದೇಶ ಮುಖ್ಯ. ಇವತ್ತು ಯಾರು ಅಧಿಕಾರದಲ್ಲಿ ಇರ್ತಾರೋ ಅವ್ರು ನಮ್ಮ ಪ್ರಧಾನಿನೇ. ಅವ್ರು ನಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ, ಅವ್ರು ಅಧಿಕಾರಕ್ಕೆ ಬಂದಮೇಲೆ ಅವ್ರು ಪ್ರಧಾನಿನೇ. ಒಂದು ರಾಷ್ಟ್ರೀಯ ನೀತಿ ಅಂತ ಬಂದಾಗ ಅದಕ್ಕೆ ನಾವು ಬೆಲೆ ಕೊಡಲೇಬೇಕು. ಅದನ್ನು ನೀವು ರಾಜ್ಯಸಭೆಯಲ್ಲಿ ಜಸ್ಟಿಫೈ ಮಾಡ್ಕೊತೀರಾ, ಪಾಕಿಸ್ತಾನ ನಮ್ಮ ಶತ್ರು ಅಲ್ಲ ಅಂದರೆ ಇಂಡೈರೆಕ್ಟಾಗಿ ನೀವು ಮಾಡಿ ಸರಿ ಅನ್ನೋಗಿ ನೀವು ಮಾತಾಡ್ತಿದ್ದೀರಿ ಅಂದರೆ ಅದು ಈ ಥರದ ದೇಶದ್ರೋಹಿ ಕೆಲಸಗಳಿಗೆ ಮತ್ತು ಉತ್ತೇಜನ ಕೊಡುತ್ತೆ. ಸೊ ಅದನ್ನು ಅಲ್ಲೇ ಖಂಡಿಸಬೇಕಾಗಿತ್ತು. ಅದನ್ನು ಮಾಡಲಿಲ್ಲ, ಇವರು ಮೊದಲಿಂದನೂ ಮಾಡಲಿಲ್ಲ. ಸೊ ಹೀಗೆ ಆಗ್ತಾ ಹೋದರೆ ಇನ್ನೂ ತುಂಬ ಇದೇನಾಗುತ್ತೆ ಗೊತ್ತಾ, ಅವ್ರ ರಾಜಕೀಯದವ್ರಿಗೆ ಏನೂ ತೊಂದರೆ ಆಗಲ್ಲ. ನಮ್ಮಲ್ಲಿ ಜನಸಾಮಾನ್ಯರು ನಾವು ಯೋಚನೆ ಮಾಡ್ಕೊಂಡು ನಾವು ಜಗಳ ಮಾಡ್ಕೊಳ್ಳೋ ಸ್ಥಿತಿಗೆ ಬರುತ್ತೆ.
ಅವ್ರಿಗೆ ಅದೇ ಬೇಕಾಗಿದೆ, ಅದಕ್ಕೆ ಅವ್ರಿಗೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ತಪ್ಪು ಹಂಗೆ ಮಾಡಬಾರ್ದಾಗಿತ್ತು. ನನಗೆ ಗೊತ್ತಿದ್ದಂಗೆ ನಮ್ಮ ಜನ ಈ ನಾಡಿನವರು ಬರೀ ವ್ಯಾಪಾರಕ್ಕೋಸ್ಕರ ಇಂಥ ಕೆಲಸ ಖಂಡಿತ ಮಾಡಲ್ಲ. ಲಾಭನೇ ಮಾಡಬೇಕಂದ್ರೆ ಬೇರೆ ಸಾವಿರ ದಾರಿಗಳಿದೆ, ಯಾರ್ದು ಜೀವ ತೆಗೆದು ಲಾಭ ಮಾಡೋ ಅಗತ್ಯ ಇಲ್ಲ. ಸೊ ರಾಮೇಶ್ವರಕ್ಕೆ ಒಂದು ಒಳ್ಳೆ ಹೆಸರೇ ಇದೆ, ಹಂಗಾಗಿ ಅವ್ರು ಹಿಂಗೆ ಮಾಡಿದ ತಕ್ಷಣ ಅವ್ರದ್ದು ವ್ಯಾಪಾರ ಕಡಿಮೆನೂ ಆಗಲ್ಲ, ಜಾಸ್ತಿನೂ ಆಗಲ್ಲ. ಹಂಗಾಗಿ ಅದರಿಂದ ಏನು ಮೋಸ್ಟ್ಲಿ ನನಗೇನು ಅದು ಕಾರಣ ಅಂತ ಅನ್ನಿಸ್ತಾ ಇಲ್ಲ. ಮೋಸ್ಟ್ಲಿ ಎಲ್ಲರೂ ಚೆಂದಾಗಿದ್ದಾಗ ರಾಜಕೀಯದವ್ರಿಗೆ ಏನಾದ್ರು ವಿಷಯ ಬೇಕು ಅಂದ್ರೆ ಹಿಂಗಿದೆ ಏನಾದ್ರು ಒಂದು ಆಗಲೇಬೇಕು. ಸೊ ಇಬ್ಬರು ಹಿಡ್ಕೊಂಡು ಅಚ್ಚಿಗಿಚ್ಚಿಗೆ ಎಳೆದಾಡ್ತಾರೆ ಈಗ ಅಷ್ಟೇ. ಆತಂಕದಲ್ಲಿರೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಏನೋ ಇದಕ್ಕೆ ಅಂತ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ, ಸೊ ಗೊತ್ತಾಗುತ್ತೆ. ಇಷ್ಟು ವರ್ಷ ಆಗಿಲ್ಲ, ಸುಮ್ಮನೆ ಏನೋ ಒಂದು ಹೆದರ್ಸೋಣ ಅಂತ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ, ಅವ್ರಿಗೊಂದು ಚಾನ್ಸ್ ಸಿಕ್ತು ಅಷ್ಟೇ. ಇವಾಗ ನೀವು ಮಾಡಿದ್ದು ತಾನು ಮಾಡಿದ್ದು ಅಂತ ಹೇಳೋಕ್ಕೆ ಅಲ್ವಾ. ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅಂತ. ಇವಾಗ ಏನಾಗಿದೆ, ಹೋಟೆಲ್ ಬಿಸ್ನೆಸ್ಸಲ್ಲೂ ಅಷ್ಟೇ, ಇವಾಗ ಪ್ರಿಕಾಷನ್ಸ್ ತೊಗೊತಾರೆ. BBMP ರೂಲ್ಸ್ ಇದೆ, ಇದೆಲ್ಲ ಫಾಲೋ ಮಾಡಲೇಬೇಕು. ಫುಡ್ ಲೈಸೆನ್ಸ್ ಇರಲಿ, ಮತ್ತೊಂದಿರಲಿ, ಸೇಫ್ಟಿ ಮೆಷರ್ಸ್ ಇರಲಿ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಇವಾಗ ಮಾಡದಿರೋ ಲೈಸೆನ್ಸ್ ಸಿಗೋದಿಲ್ಲ, ರನ್ ಮಾಡೋಕ್ಕೂ ಸಿಗೋದಿಲ್ಲ. ಹಾಗಾಗಿ ಅವ್ರ ಪ್ರಿಕಾಷನ್ಸ್ ಅವ್ರು ತೊಗೊಂಡಿದ್ದಾರೆ. ಯಾರೋ ಗ್ರಾಹಕ ತಂದಿಟ್ಟಿದ್ದು ಪಾಪ ಹೋಟ್ಲ್ ಮಾಲೀಕರು ಏನೂ ಮಾಡೋಕ್ಕಾಗೋದಿಲ್ಲ. ಅವನ್ನ ಈಗ ಪ್ರತಿಯೊಂದು ಗ್ರಾಹಕರನ್ನು ಚೆಕ್ ಮಾಡೋಕ್ಕೂ ಆಗೋದಿಲ್ಲ. ಈಗ ನೋಡಿ, ನಮ್ಮ ಹೋಟ್ಲು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವೇನು ಒಂದು ಸಿಲಿಂಡ್ರ್ ಆಗಲಿ ಮತ್ತೊಂದಾಗಲಿ ಎಲ್ಲ ಪ್ರಿಕಾಷನ್ಸ್ ತೊಗೊಂಡಿದ್ದೀವಿ. ಇದ್ರ ಮೇಲೆ ಏನು ಮಾಡೋಕ್ಕಾಗತ್ತೆ? ಗ್ರಾಹಕನ ಬ್ಯಾಗ್ ಅಂತೂ ತೆಗೆದು ನೋಡೋಕ್ಕಾಗಲ್ಲ. ಆಕಸ್ಮಿಕವಾಗಿ ಆಗಿದೆ, ಅದನ್ನು ಒಂದು ದೊಡ್ಡ ಇಶ್ಯೂ ಮಾಡೋದು ಬೇಡ, ಕಪ್ಪು ಚುಕ್ಕೆ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಬೆಂಗಳೂರು ಸೇಫ್ ಆಗಿರೋದಕ್ಕೆ, ಎಲ್ಲ ಥರ ಚೆನ್ನಾಗಿರೋದಕ್ಕೆ ಜನ ಬರ್ತಾ ಇದ್ದಾರೆ. ವಿವಿಧ ಕಡೆಯಿಂದ, ಭಾರತದ ವಿವಿಧ ಭಾಗದಿಂದ ಬರ್ತಾ ಇದ್ದಾರೆ, ಆಯಿತಾ. ಹಾಗಾಗಿ ಇಷ್ಟು ವರ್ಷ ಸೇಫ್ ಆಗಿತ್ತು, ಇನ್ನು ಮುಂದೆನೂ ಇರುತ್ತೆ ಅಂತ ನಮ್ಮ ಅನಿಸಿಕೆ. ನಾವಿಲ್ಲೇ ಹುಟ್ಟಿ ಬೆಳೆದಿದ್ದೀವಿ, ಆಯಿತಾ. ಟಾರ್ಗೆಟ್ ಮಾಡ್ತಿರೋದಂತೂ ನಿಜ. ಅದೇ ಥರ ಎಕ್ಸ್ಟ್ರಾ ಕೇರ್ ತೊಗೊಂಡ್ರೆ ಏನೂ ಆಗಲ್ಲ. ಅದೇ ಟಾರ್ಗೆಟ್ ಖಂಡಿತ ಆಗಿದೆ. ಸೇಫ್ಟಿ ಮೆಷರ್ಸ್ ತೊಗೊಂಡ್ರೆ ಪೊಲೀಸ್ ಇನ್ನೂ ಸ್ಟ್ರಿಕ್ಟಾಗಿ, ರೈಲ್ವೆ ಸ್ಟೇಷನ್ನು, ಏರ್ಪೋರ್ಟು ಎಲ್ಲ ಇನ್ನೂ ಸ್ಟ್ರಿಕ್ಟ್ ಮಾಡಿ ಒಂದು ಚೆಕ್ಕಿಂಗ್ ಎಲ್ಲ ಮಾಡಿದ್ರೆ, ಇನ್ನೂ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂತ ನನಗನ್ಸುತ್ತೆ. Beat Plus Karnataka.